ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗುಮ್ಮಟ ನಗರಿ ವಿಜಯಪುರ ಈಗ ಭೂಕಂಪನದ ಸ್ಪಾಟ್ ಆಗಿ ಮಾರ್ಪಾಡಾಗಿದೆಯಂತೆ. ಇಂಥದ್ದೊಂದು ಅನುಮಾನವನ್ನ ಅಲ್ಲಿನ ಜನರೇ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕಾರಣ ಜಿಲ್ಲೆಯಲ್ಲಿ ಪದೇ ಪದೇ ಸಂಭವಿಸ್ತಾ ಇರುವಂತಹ ಭೂಕಂಪವೇ ಸಾಕ್ಷಿ ಆಗ್ತಾ ಇದೆ. ನಿನ್ನೆ ಬೆಳಗ್ಗೆ ಸಂಭವಿಸಿರುವ ಕಂಪನದ ಅನುಭವ ಜಿಲ್ಲೆಯ ಜನರನ್ನ ಮತ್ತಷ್ಟು ಆತಂಕಕ್ಕೀಡು ಮಾಡಿದೆ ಅಂತ. ಏನಾಗ್ತಾ ಇದೆ ಅಲ್ಲಿ ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಜನರು ಹೊರಗಡೆ ಬರಬೇಕಾದ್ರೆ ಸಹ ಅನಿಸ್ತಾ ಇದ್ದಾರೆ. ಪದೇ ಪದೇ ಭೂಕಂಪನ ಆಗ್ತಾ ಇದೆ. ಅದನ್ನೊಂದು ಸಭೆ ಕರೆದು ಯಾಕೆ ಏನಾಗ್ತಾ ಇದೆ, ಈ ಭೂ ವಿಜ್ಞಾನಿಗಳ ತಂಡವನ್ನು ಒಂದು ರಚನೆ ಮಾಡಿ ಯಾಕೆ ಏನು ಆಗ್ತಾ ಇದೆ ಅನ್ನೋದು ವಿಷಯನ ಒಂದು ಪರಿಶೀಲನೆ ಮಾಡಿ ವಿಜ್ಞಾನಿಗಳ ಮುಖಾಂತರ ಒಂದು ಏನಾದರೂ ಸಭೆ ಸಮಾರಂಭಗಳು ನಡೆಸಿ ಸಾರ್ವಜನಿಕರಲ್ಲಿರ್ತಕ್ಕಂಥ ಒಂದು ಗೊಂದಲವನ್ನು ಹೋಗಲಾಡಿಸಲು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತೆ. ಇನ್ನು ಆಲಮಟ್ಟಿ ಜಲಾಶಯ ಭರ್ತಿಯಾಗಿರುವುದಕ್ಕೆ ಭೂಮಿ ಕಂಪಿಸ್ತಾ ಇದೆ ಅಂತ ಹಿಂದೆ ಹೇಳಲಾಗ್ತಾ ಇತ್ತು. ಆದರೆ ಈಗ ಜಲಾಶಯದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ರೂ ಭೂಕಂಪನದ ಅನುಭವವಾಗುತ್ತಿದೆ. ಈ ಹಿನ್ನೆಲೆ ಜಿಲ್ಲೆಯ ಜನರಲ್ಲಿ ಹೆಚ್ಚು ಆತಂಕಕ್ಕೆ ಕಾರಣವಾಗಿದೆ. ಹಿಂದೆ ವಿಜಯಪುರದಲ್ಲಿ 2021ರಲ್ಲಿ ಕೊಲ್ಹಾರ ತಾಲೂಕಿನ ಮಸೂತಿ ಗ್ರಾಮಕ್ಕೆ ಭೂವಿಜ್ಞಾನಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತ್ತು. ಭೂಮಿಯೊಳಗಿನ ಶಿಲಾಪದರಿನಲ್ಲಿ ಬಿರುಕು ಉಂಟಾಗಿದ್ದರಿಂದ ಇದು ಭೂಮಿಯಲ್ಲಿ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ ಅಂತ ಭೂಮಾಪಕ ಅಳವಡಿಸಿದ್ರು. ಆದರೆ ನಿಖರ ಕಾರಣ ಮಾತ್ರ ಬಹಿರಂಗಪಡಿಸಿಲ್ಲ. ಇನ್ನು ಜಿಲ್ಲೆಯಲ್ಲಿ ಸಾಕಷ್ಟು ಐತಿಹಾಸಿಕ ತಾಣಗಳಿವೆ. ಜೊತೆಗೆ ಆಲಮಟ್ಟಿಯಲ್ಲಿನ ಡ್ಯಾಮ್ ಇದ್ದು ಇದಕ್ಕೆ ಹಾನಿಯಾದ್ರೆ ಹೇಗೆ, ಈ ವಿಚಾರವಾಗಿ ಜಿಲ್ಲಾಡಳಿತ ಸ್ಪಷ್ಟನೆ ನೀಡಬೇಕು ಎನ್ನುತ್ತಿದ್ದಾರೆ ಜನ. ವಿಜಯಪುರ ಜಿಲ್ಲೆಯಲ್ಲಿ ಪದೇ ಪದೇ ಭೂಕಂಪ ಆಗ್ತಕ್ಕಂಥ ಅನುಭವ ಜಿಲ್ಲೆ ಜನರಿಗೆ ಆಗ್ತಾ ಇದೆ. ಕೂಡಲೇ ಏನಪ್ಪಾ ಅಂತಂದ್ರೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಜ್ಞಾನಿಗಳನ್ನು, ಸಂಬಂಧಪಟ್ಟ ಇಲಾಖೆ ಅದಕ್ಕೆ ಏನಾಗ್ತಾ ಇದೆ, ಅದು ಆಗ್ತಕ್ಕಂಥದ್ದು ಸರಿನಾ ತಪ್ಪ, ಅದು ಭೂಕಂಪ ಆಗ್ತಕ್ಕಂಥದ್ದು ನಿಜಾನ, ಏನು ಆ ಜನರಿಗೆ ಅನುಭವ ಆಗ್ತಕ್ಕಂಥದ್ದು ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಜಿಲ್ಲಾಡಳಿತ ಸೂಕ್ತ ತನಿಖೆ ಮಾಡಿಸಿ ಅಥವಾ ಅದರ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಪರ್ಟ್ಸ್ಗಳನ್ನು ಕರೆಸಿ ಆ ಜನರ ಆತಂಕವನ್ನು ದೂರ ಮಾಡಬೇಕು ಅಂತ ಹೇಳಿಸಿದ್ರೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಒಟ್ಟಿನಲ್ಲಿ ವಿಜಯಪುರದಲ್ಲಿ ಪದೇ ಪದೇ ಭೂಕಂಪನ ಆಗ್ತಿರೋದು ಜನರಲ್ಲಿ ಭಾರಿ ಆತಂಕ ತಂದಿದ್ದು, ಈ ವಿಚಾರವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಜಿಲ್ಲೆಯ ಜನರಿಗೆ ಈ ಕುರಿತು ತಿಳುವಳಿಕೆ ನೀಡುವ ಕೆಲಸ ಸರ್ಕಾರ ಜಿಲ್ಲಾಡಳಿತದಿಂದ ಆಗಬೇಕಿದೆ ಅಂತ ಜನರು ಆಗ್ರಹಿಸಿದ್ದಾರೆ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.